ಇಲ್ಲಿರುವ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾದ ಪ್ರೊಫೆಸರ್ ಬಿಳಿಮಲೆ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದ ಡಾಕ್ಟರ್ ಶರೀಫ್ ಅವರೇ, ಹಾಗೆಯೇ ನಮ್ಮ ಗುರುಗಳು ಮಂಗಳೂರು ಡಯಾಸಿಸ್ನ ನಿವೃತ್ತ ಬಿಷಪರಾದ ಅತಿ ವಂದನ್ಯ ಬಿಷಪ್ ಎಲೋಷಿಯಸ್ ಪೌಲ್ ಡಿಸೂಜ ಅವರೇ, ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೆ ನಮ್ಮ ಮುಂದೆ ಸಭಾಂಗಣದಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವಿದ್ಯಾರ್ಥಿಗಳೇ ಹಾಗೂ ನಮ್ಮೆಲ್ಲ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯಿಂದ ಸಂತ ಮದರ್ ತೆರೇಸಾ ಅವರ 28ನೇ ಸಂಸ್ಮರಣೆ ದಿನಾಚರಣೆಯನ್ನು ಸಂಭ್ರಮಿಸುವ ದಿನ. ಈ ಹೊತ್ತಲ್ಲಿ ಮೊದಲನೇದಾಗಿ ನಾನು ಕರಿಯಾಕೆ ಅವರನ್ನು ಅಭಿನಂದಿಸಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ನಾವು ಯಾವ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಿಲ್ಲ. ಆದರೆ ಕರಿಯವರಿಗೆ 3 ತಿಂಗಳ ಹಿಂದೆಯೇ ಪ್ರಶಸ್ತಿ ಬಂದಿದೆ. ನಾನು ನೋಡ್ತಾ ಇದ್ದೆ, ಯಾವ ಕಡೆಯಿಂದಲೂ ಸನ್ಮಾನ ಇಲ್ಲ, ಜಿಲ್ಲಾಡಳಿತದಿಂದಲೂ ಏನು ಇದರ ಬಗ್ಗೆ ಮಾತಿಲ್ಲ, ಮಾಧ್ಯಮದಲ್ಲಿ ಕೂಡ ಏನಿಲ್ಲ. ಒಂದು ರಾಜ್ಯ ಪ್ರಶಸ್ತಿ, ಅದು 5 ಲಕ್ಷ ರೂಪಾಯಿ, 20 ಪೌಂಡ್ 20 ಗ್ರಾಮ್ ಬಂಗಾರ ಕೊಡಬೇಕಾದ್ರೆ ಅದು ಸಣ್ಣ ಪ್ರಶಸ್ತಿ ಅಲ್ಲ, ಖಂಡಿತವಾಗಿ ಅಲ್ಲ. ಅವರು ತೆರೆಮರೆಯಲ್ಲಿ ಮಾಡಿದ ಅವರ ಸೇವೆಗೆ ಸರ್ಕಾರ ಗುರುತಿಸಿ ಅವರಿಗೆ ಸನ್ಮಾನಿಸಿದ್ದಾರೆ. ಇವತ್ತು ನಮಗೆ ಈ ವೇದಿಕೆಯಲ್ಲಿ ಅವರನ್ನು ಸನ್ಮಾನ ಮಾಡಲಿಕ್ಕೆ ಬಹಳ ಅಭಿಮಾನ ಮತ್ತು ಗೌರವ ಆಗ್ತಾಯಿದೆ. ಕರಿಯ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ನಮ್ಮ ವೇದಿಕೆಯ ಸಕ್ರಿಯ ಸದಸ್ಯರು ಕೂಡ ಹೌದು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ, ಪ್ರತಿಭಟನೆಗಳಲ್ಲಿ, ಏನೇ ಕಾರ್ಯಕ್ರಮ ಮದರ್ ತೆರೇಸಾ ವೇದಿಕೆ ನಡೆಸ್ತದೆ ಅದರೆಲ್ಲರಲ್ಲಿ ಅವರು ಭಾಗಿಯಾಗ್ತಾರೆ. ಅವ್ರಿಗೂ ಇನ್ನು ಮುಂದೆ ಅವರ ಸೇವೆಯು ನಮ್ಮೆಲ್ಲರಿಗೆ ದೊರೆಯಲಿ, ಇನ್ನು ಹೆಚ್ಚಿನ ಕಾರ್ಯಗಳನ್ನು ಅವರು ಮಾಡಲಿ. ಅವರ ಸಮಾಜಕ್ಕೆ ಮಾತ್ರ ಅಲ್ಲ, ನಮ್ಮ ಈ ಊರಿನ ಒಳಿತಿಗಾಗಿ ಅವರ ಸೇವೆ ನಮಗೆ ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ, ನಾವು ಇವತ್ತು ಮದರ್ ತೆರೇಸಾ ಅವರ ಸಂಸ್ಮರಣೆ ದಿನಾಚರಣೆಯನ್ನು ನಾವು ಸಂಭ್ರಮಿಸ್ತೇವೆ. ಅವರ ಬಗ್ಗೆ ನಮ್ಮ ಇವತ್ತಿನ ಉದ್ಘಾಟಕರು ಆಗಲಿ, ನಮ್ಮ ಮುಖ್ಯ ಅತಿಥಿಗಳಾಗಲಿ, ನಮ್ಮ ಬಿಷಪರಾಗಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿ ಡಾಕ್ಟರ್ ಶರೀಫ್ ಅವರು ಹಾಗೂ ಬಿಷಪ್ ಅವರು ಮದರ್ ತೆರೇಸಾದ ಕಾರ್ಯವೈಖರಿಗಳು, ಅವರು ಮಾಡಿದ ಸೇವೆಗಳು, ಸಮಾಜ ಸೇವೆಗಳು ಎಲ್ಲರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತು ಪ್ರೊಫೆಸರ್ ಬಿಳಿಮಲೆ ಅವರು ಸಾಧಾರಣ ನಮ್ಮ ಇತಿಹಾಸವನ್ನೇ ಬಿಡಿಸಿಟ್ಟಿದ್ದಾರೆ. ಅವರು 6,000 ವರ್ಷಗಳಿಂದ ಭಾರತೀಯ ಇತಿಹಾಸವನ್ನು ನಮಗೆ ಬಿಡಿಸಿ ತಿಳಿಸಿದ್ದಾರೆ. ಭಾರತಕ್ಕೆ 60,000 ವರ್ಷ ಹೇಳಿದರೆ ನೀವು ಆಫ್ರಿಕಾದಿಂದ ಬಂದ ಬಹುಶಃ ಕೆಲವು ಸಂಗತಿಗಳು ನಾವು ಇವತ್ತು ಪ್ರತ್ಯೇಕವಾಗಿ ನಮ್ಮ ಮಕ್ಕಳಿಗೆ ಅವರ ಈ ಭಾಷಣದಿಂದನೇ ತಿಳಿದಿರಬೇಕು. ಅವರ ಭಾಷಣ ಅದು ಒಂದು ಏನು ಹೇಳ್ತೇವೆ, ಒಂದು ನಾಲೆಜ್, ಕಂಪ್ಲೀಟ್ ಒಂದು ಕಂಪ್ರೆನ್ಸಿವ್ ನಾಲೆಜ್ ನಮಗೆ ಕೊಟ್ಟಾಗೆ ಆಗಿದೆ. ಬರೀ ಎನ್ಸೈಕ್ಲೋಪೀಡಿಯಾ ಅಂತ ಬಿಷಪ್ ಅವರು ಹೇಳ್ತಾ ಇದ್ದಾರೆ. ಬರೀ ಒಂದು ಸಂತ ಮದರ್ ತೆರೇಸಾ ಈ ವೇದಿಕೆಯಲ್ಲಿ ಈ ವಿಚಾರ ಸಂಕಿರಣ ಏನು ನಾವು ಹೆಸರಿಟ್ಟಿದ್ದೇವೆ, ಸಹಬಾಳ್ವೆಯ ಆತಂಕಗಳು ಮತ್ತು ಪ್ರಜಾಪ್ರಭುತ್ವಕ್ಕೆ ಆಗುವ ಧಕ್ಕೆಗಳು, ಈ ಕಾರ್ಯಕ್ರಮದಲ್ಲಿ ಬಹುಶಃ ಅವರು ಇಡೀ ಒಂದು ಇತಿಹಾಸವನ್ನು ಬಿಚ್ಚಿಟ್ಟಿದ್ದಾರೆ. ನಿಜವಾಗಿ ಇಟ್ ವಾಸ್ ವೆರಿ ವೆರಿ ನಾಲೆಜಬಲ್. ನಿಮಗೆ ಈ ಭಾಷಣಕ್ಕೆ ಸ್ವಲ್ಪ ಉದ್ದ ಇದ್ದರು, ಮತ್ತು ನಾವು ಅದನ್ನು ನೆನಪಿಸುವಾಗ ಬಹುಶಃ ಇಟ್ ವಾಸ್ ಎ ವೆರಿ ಇನ್ಫಾರ್ಮೇಟಿವ್ ಭಾಷಣ ಅಂತ ನಮಗೆ ಆಗ್ತಾಯಿದೆ. ತುಂಬ ತುಂಬ ಧನ್ಯವಾದಗಳು. ನಾನು ಹೆಚ್ಚು ಭಾಷಣಕ್ಕೆ ತಯಾರಿ ಮಾಡಲಿಲ್ಲ, ಯಾಕೆಂದರೆ ಇತ್ತೀಚಿನ ಕಾಲದಲ್ಲಿ ಇಲ್ಲಿ ನಡೆಯುವ ಎಲ್ಲ ಪ್ರತಿಭಟನೆಗಳಲ್ಲಿ ನಾನೇ ಮುಖ್ಯ ಭಾಷಣ. ಇಲ್ಲಿ ಬಂದ ಮೇಲೇ ನಾನು ಭಾಷಣ ಮಾಡಲಿಕ್ಕೆ ಶುರು ಮಾಡೋದು, ಅದು ಮುಂದೆ ಸಾಗ್ತಾ ಇರ್ತದೆ. ನನಗೆ ಯಾರಾದರೂ ಕೇಳಿದರೆ ಹೇಗೆ ಅದು ಆಗ್ತದೆ ಅಂತ ಗೊತ್ತಿಲ್ಲಪ್ಪ. ನಮ್ಮಲ್ಲಿ ಒಂದು ಪವಿತ್ರ ಆತ್ಮ ಅಂತ ಇದೆ, ನಾವು ನಂಬುದು. ಬಹುಶಃ ಪವಿತ್ರಾತ್ಮ ನನ್ನೊಳಗೆ ಬರ್ತಾರೆ, ಅವರೇ ಮಾತಾಡ್ತಾರೆ, ಮತ್ತೆ ನಾನು ಎದ್ದುಕೊಂಡು ಹೋಗೋದಂತ. ಹಾಗೆ ಇವತ್ತು ನಾನು ಬೆಳಿಗ್ಗೆ ಒಂದು 4 ಚರಣ ಬೈಬಲ್ ನಮಗೆ ಒಂದು ಬರ್ತಾ ಇರ್ತದೆ ವಾಟ್ಸಪ್ಪಲ್ಲಿ ಬೈಬಲ್ ಚರಣ ನೋಡುವಾಗ ಅದರಲ್ಲಿತ್ತು
ನೀವು ನಿಮ್ಮ ವೈರಿಗಳ ಪ್ರೀತಿ ಮಾಡಿ, ನಿಮ್ಮನ್ನು ದ್ವೇಷಿಸುವವರನ್ನು ನೀವು ಒಳ್ಳೆಯದನ್ನು ಮಾಡಿ. ಇವತ್ತಿನ ನಾನು ಭಾವಿಸಿದ್ದು ಮದರ್ ತೆರೇಸಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ, ಭಾಷಣ ರೆಡಿ ಮಾಡಲಿಲ್ಲ, ಆದರೆ ಇಲ್ಲಿ ನನಗೆ ವಾಟ್ಸಪ್ಪಲ್ಲೇ ಬಂದಿದೆ. ಪುನಃ ಅದರಲ್ಲಿ ಹೇಳ್ತಾರೆ, ನಿಮ್ಮ ವೈರಿಗಳನ್ನು ನೀವು ಪ್ರೀತಿ ಮಾಡಿ, ನಿಮ್ಮ ದ್ವೇಷ ಮಾಡುವವರನ್ನು ಒಳ್ಳೆ ಮಾಡಿ, ನಿಮ್ಮನ್ನು ಏನು ಹೇಳ್ತೇವೆ ನಿಮ್ಮನ್ನು ಶಾಪ ಕೊಡುವವರನ್ನು ಆಶೀರ್ವಾದ ಮಾಡಿ, ನಿಮ್ಮನ್ನು ನಿಂದನೆ ಮಾಡುವವರಿಗಾಗಿ ಪ್ರಾರ್ಥನೆ ಮಾಡಿ. ಎಂತೆಲ್ಲ ಇದು ಶಬ್ದಗಳು ಇವತ್ತು. ನಿಮ್ಮನ್ನು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೂಡ ತೋರಿಸಿ, ನಿಮ್ಮ ಬಟ್ಟೆಯನ್ನು ತೆಗೆದು ಬಿಟ್ಟರೆ ನಿಮ್ಮ ಎಲ್ಲನ್ನು ಬಿಚ್ಚಿಕೊಡಿ ಅವರಿಗೆ, ಅವ್ರು ತಗೊಂಡು ಹೋಗಲಿ, ಅವರನ್ನು ವಿರೋಧಿಸಬೇಡಿ. ನಿಮ್ಮ ಹತ್ರ ಏನಾದರೂ ಸಹಾಯ ಕೇಳಿದರೆ ನೀವು ಇಲ್ಲ ಅಂತ ಹೇಳಬೇಡಿ, ನಿಮ್ಮಲ್ಲಿ ಇದ್ದದ್ದೆಲ್ಲನೂ ಅವರಿಗೆ ಕೊಟ್ಟು ಬಿಡಿ. ಮತ್ತು ಇನ್ನೊಂದು ವಿಶೇಷ ಏನೆಂದರೆ, ನಿಮ್ಮನ್ನು ಹೇಗೆ ಬೇರೆಯವರು ಕಾಣಬೇಕು ಸತ್ಕರಿಸಬೇಕಂತ ನೀವು ಭಾವಿಸ್ತೀರಾ, ನೀವು ಅದೇ ಥರ ನಿಮ್ಮ ಎದುರಿಗಿದ್ದವರನ್ನು ನೀವು ಕಾಣಬೇಕು ಮತ್ತು ಸತ್ಕರಿಸಿದರೆ ಖಂಡಿತವಾಗಿಯೂ ಅದು ನಿಮಗೆ ಹಿಂದೆ ಬರ್ತದೆ. ನೀವು ಪ್ರೀತಿ ಮಾಡುವವರನ್ನು ಮಾತ್ರ ಪ್ರೀತಿ ಮಾಡಿದರೆ ಅದರಲ್ಲಿ ಏನು ಒಳ್ಳೆತನ ಇದೆ? ನಿಮ್ಮನ್ನು ಪಾಪ ಮಾಡುವವರು ಕೂಡ ಅವರವರ ಪ್ರೀತಿಯನ್ನು ಅವರು ಮಾಡಿಕೊಳ್ತಾರೆ. ನಿಮ್ಮನ್ನು ಒಳ್ಳೆ ಮಾಡುವವರನ್ನೇ ನೀವು ಒಳ್ಳೆ ಮಾಡಿದರೆ ಅದರಲ್ಲಿ ಏನು ಕೂಡ ಶ್ರೇಷ್ಠತೆ ಇಲ್ಲ. ಅದಕ್ಕಾಗಿ ನೀವು ಯಾವಾಗಲೂ ಏನು ಕೊಡುವಾಗ ನಿಮಗೆ ಅದು ಹಿಂದೆ ಸಿಗ್ತದೆ ಅಂತ ಭಾವಿಸಿ ಕೊಡಬಾರ್ದು. ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾನು ಒಬ್ಬರಿಗೆ ಕೊಡುವಾಗ ಅವರಿಂದ ವಾಪಸ್ ಸಿಗ್ತದಂತ ನಾನು ಕೊಡೋದಲ್ಲ, ದೇವರು ಖಂಡಿತವಾಗಿಯೂ 3ನೇ ಜನ ಮುಖಾಂತರ ಅದನ್ನು ನಮಗೆ ಕೊಡ್ತಾರೆ ಮತ್ತು ಅದನ್ನು ದುಪ್ಪಟ್ಟಾಗಿ ಕೊಡ್ತಾರೆ ಅಂತ ನಾನು ಯಾವಾಗಲೂ ನನ್ನ ವಿಶ್ವಾಸ ಇದೆ. ಹೀಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ, ಇವತ್ತಿನ ಮದರ್ ತೆರೇಸಾ ವಿಚಾರ ವೇದಿಕೆಗೆ ಏನು ನಾವು ಮಾತಾಡಿದ್ರು ನಮ್ಮ ಮುಖ್ಯ ಅತಿಥಿಗಳು, ಅದಕ್ಕೆ ಸರಿಯಾಗಿ ಇವತ್ತಿನ ಈ ಬೈಬಲಿನ ವಚನಗಳು ಕೂಡ ನನಗೆ ಇವತ್ತು ಸಿಕ್ಕಿದೆ. ಅಂದರೆ ಖಂಡಿತವಾಗಿಯೂ ನಮ್ಮ ಇಡೀ ಕಾರ್ಯಕ್ರಮದಲ್ಲಿ ದೇವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಇಲ್ಲಾಂದರೆ ಖಂಡಿತವಾಗಿಯೂ ಈ ಕಾರ್ಯಕ್ರಮ ಇಷ್ಟು ಸುಶ್ರುತವಾಗಿ ನಡೀಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಬಿಳಿಮಲೆ ಅವರು ಮಾತಾಡುವಾಗ ಹೇಳಿದರು, ಹೇಗೆ 6 ವರ್ಷಗಳಿಂದ ಬೇರೆ ಬೇರೆ ಕಡೆಯಿಂದ ವಲಸೆ ಬಂದ ಜನರು ಮತ್ತೆ ಸ್ವಾತಂತ್ರ್ಯ ಟೈಮಲ್ಲಿ 625 ರಾಜ್ಯಗಳು ಏನಿದ್ದೇವೆ, ಕಿಂಗ್ಡಮ್ಸ್ಗಳು, ರಾಜ್ಯಗಳು ಇದ್ದೇವೆ, ಅದನ್ನು ನಮ್ಮ ಕಾನ್ಸ್ಟಿಟ್ಯೂಷನನ್ನು ತಗೊಂಡು ಕಾನ್ಸ್ಟಿಟ್ಯೂಷನ್ ಮುಂದೆ ಇಟ್ಟು ಅದನ್ನೆಲ್ಲ ಸೇರಿಸಿ ಒಂದು ಶ್ರೇಷ್ಠ ಭಾರತ ಅಂತ ನಿರ್ಮಿಸಿದರು. ಆದರೆ ಈ ಭಾರತದಲ್ಲಿ ಬಹುಶಃ ಒಂದು ಕೆಲವು ಸಮಯ ಒಳ್ಳೆತನ ನಡೀತಿತ್ತು, ಒಗ್ಗಟ್ಟಿತ್ತು, ನಾವೆಲ್ಲ ಭಾಳಷ್ಟು ಅಭಿವೃದ್ಧಿ ಪಡೆದೆವು. ಆದರೆ ಈಗ ಏನೋ ಸ್ವಲ್ಪ ವರ್ಷಗಳಿಂದ ಏನೋ ಉಲ್ಟಾ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ನನಗೆ ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರು ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡ್ತಿಲ್ಲ. ನಾವು ಇಷ್ಟರವರೆಗೆ ಏನೋ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬೇರ್ಪಡಿಸ್ಕೊಂಡಿದ್ದೇವೆ. ಕ್ರಿಶ್ಚಿಯನ್, ಮುಸ್ಲಿಮ್, ಹಿಂದೂ, ಸಿಖ್, ಜೈನ್ ಅಂತ ಇದ್ದದ್ದು ನಮಗಿಷ್ಟೇ ಗೊತ್ತಿತ್ತು. 4-5 ಧರ್ಮಗಳಿವೆ ಈ ಭಾರತದಲ್ಲಿ. ನಮ್ಮನ್ನು ಈ 4-5 ಧರ್ಮಗಳ ಹೆಸರಲ್ಲಿ ವಿಂಗಡಿಸ್ತಾ ಇದ್ದಾರೆ, ವಿಭಜಿಸ್ತಾ ಇದ್ದಾರೆ, ನಮ್ಮನ್ನು ಹೊಡೆದಾಕಿಕೊಳ್ಳಿಕ್ಕೆ ನೋಡ್ತಾರಂತ. ಆದರೆ ಇನ್ನೊಂದು ಸ್ಫೋಟಕ ಏನಂದರೆ ವಿಷಯ, ಬಹುಶಃ ನಿಮಗೆ ಇದನ್ನು ಎಲ್ರಿಗೂ ತಿಳಿದಿದೆ, ಮಾತ್ರ ಯಾರು ಇದರ ಬಗ್ಗೆ ಮಾತಾಡೋದಿಲ್ಲ. ಬರುವ ಸೆನ್ಸಸ್ನಲ್ಲಿ, ಕರ್ನಾಟಕ ಸಾರ್ವಜನಿಕ ಸೆನ್ಸಸ್ನಲ್ಲಿ ಎಷ್ಟು ಸಬ್ಕಾಸ್ಟ್ಗಳು ಇವೆ ಗೊತ್ತಿದೆ? 1400 ಸಬ್ಕಾಸ್ಟ್. ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಬಿಡಿ, 1400 ಸಬ್ಕಾಸ್ಟ್. ಇದು ಅಗತ್ಯ ಇತ್ತ? ಇದರ ಹಿಂದಿನ ಷಡ್ಯಂತ್ರ ಏನು? ಈಗ ಬರೀ ಕ್ರಿಶ್ಚಿಯನ್ಸ್ನವರನ್ನು ನೋಡಿದರೆ ನಾವು ಇಷ್ಟವರೆಗೆ ಎಲ್ಲ ಯೇಸು ಕ್ರಿಸ್ತರು ನಂಬುವವರನ್ನು ಕ್ರಿಶ್ಚಿಯನ್ಸ್, ಕೆಲವರು ಪ್ರೊಟೆಸ್ಟೆಂಟ್ಸ್ ಇದ್ದರು, ಕೆಲವರು ಬೇರೆ ಬೇರೆ ಸಣ್ಣ ಪುಟ್ಟ ಪಂಗಡದವರು ಇದ್ದರು. ಆದರೆ ಈ ಸೆನ್ಸಸ್ನಲ್ಲಿ ನಮ್ಮ ಕ್ರಿಶ್ಚಿಯನ್ಸರನ್ನು ಕೂಡ 52 ಪಂಗಡಗಳನ್ನಾಗಿ ವಿಂಗಡಿಸಿದ್ದಾರೆ. ಇದರಲ್ಲಿ ನೀವು ಕೇಳಿದರೆ ಬನಜಿಗ ಕ್ರಿಶ್ಚಿಯನ್, ಬಂಜಾರ ಕ್ರಿಶ್ಚಿಯನ್, ಬ್ರಾಹ್ಮಣ್ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಬುಡುಗ ಕ್ರಿಶ್ಚಿಯನ್, ಚಾರುಡಿ ಕ್ರಿಶ್ಚಿಯನ್, ಏನಲ್ಲ ಕ್ರಿಶ್ಚಿಯನ್ಸ್ನಲ್ಲಿ ಸಬ್ಕಾಸ್ಟ್ ಎಲ್ಲಿಂದ ಬಂತು? ಈ ಸರ್ಕಾರಕ್ಕೆ ಎಲ್ಲಿ ಸಿಕ್ಕಿತ್ತು ಇಷ್ಟೆಲ್ಲ ದೊಡ್ಡ ಲಿಸ್ಟ್? 52 ಸಬ್ಕಾಸ್ಟ್ ಕ್ರಿಶ್ಚಿಯನ್ನಲ್ಲಿ. ಮುಸ್ಲಿಮ್ಸಲ್ಲಿ 110 ಸಬ್ಕಾಸ್ಟ್.
ನಮಗೆ ಮುಸ್ಲಿಮ್ಸ್ ಅಂದರೆ ಬರೀ ಮುಸ್ಲಿಮ್ಸ್ ಅಂತ ಗೊತ್ತಿತ್ತು, ಸ್ವಲ್ಪ ಬ್ಯಾರಿ ಮುಸ್ಲಿಮ್ಸ್ ಇದ್ದಾರೆ, ಅಲ್ಲಿ ಭಟ್ಕಳದಲ್ಲಿ ನವಾಯ್ತಿ ಇದ್ದಾರೆ, ದಾಲ್ದಿ ಇದ್ದಾರೆ, ಇಷ್ಟೇ ಗೊತ್ತಿತ್ತು. ಆದರೆ 110 ಸಬ್ಕಾಸ್ಟ್, ಕ್ರಿಶ್ಚಿಯನ್ಸಲ್ಲೇ 52 ಸಬ್ಕಾಸ್ಟ್, ಟೋಟಲ್ 1400 ಸಬ್ಕಾಸ್ಟ್. ಸೆನ್ಸಸ್ಗೆ ಬಂದಾಗ ಏನನ್ನು ನೀವು ಬರಿತೀರಿ? ನಾವು ಭಾರತೀಯರಲ್ವಾ? ಈ ಕರ್ನಾಟಕ ರಾಜ್ಯದ ಕನ್ನಡಿಗರಲ್ವಾ? ಹೇಗೆ ನಮ್ಮನ್ನು ಬೇರ್ಪಡಿಸ್ತೀರಿ? ಏನೋ ದೊಡ್ಡ ಷಡ್ಯಂತ್ರ ಇದೆ, ನಮ್ಮನ್ನು ಚೂರು ಮಾಡಿ ಚಿಂದಿ ಮಾಡಿ ಸಣ್ಣ ಐಟಮ್. ಏನು ಇದಕ್ಕೆ ಏನು ಹೇಳ್ತಾರೆ, ಆಸೆ ತೋರಿಸಿದ ಏನು? ರಿಸರ್ವೇಷನ್, ಸ್ಕಾಲರ್ಶಿಪ್. ಈ ಆಸೆ ತೋರಿಸಿ ನಮ್ಮನ್ನು ವಿಂಗಡಿಸೋದು. ನೀವು ಬ್ರಾಹ್ಮಣ ಕ್ರಿಶ್ಚಿಯನ, ನೀವು ಏನದು ಕಟ್ಟ ಕಡೆಯ ಮಾರ್ ಕ್ರಿಶ್ಚಿಯನ, ಅದೆಲ್ಲ ಹೆಸರು ಹಾಕಿ ಏನಂತ ಬರೀದು ನಾವು? ಕ್ರಿಶ್ಚಿಯನ್ನೇ, ನಾವು ಮುಸ್ಲಿಮೇ. ಯಾಕೆ ಇಂತೆಲ್ಲ ವಿಂಗಡಣೆ? ಇವತ್ತು ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಪ್ರೊಫೆಸರ್ ಬಿಳಿಮಲೆ ಅವರಿದ್ದಾರೆ. ಅವರು ಸರ್ಕಾರದಲ್ಲಿ ಭಾಗಿಯಾಗಿದ್ದಾರೆ, ಅವರು ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರು ಅದರಲ್ಲಿ ಭಾಗಿಯಾಗಿದ್ದಾರೆ. ದಯಮಾಡಿ ಈ ವಿಚಾರವನ್ನು ನೀವು ಸರ್ಕಾರಕ್ಕೆ ತಿಳಿಸಬೇಕು, ಸರ್ಕಾರಕ್ಕೆ. ಯಾಕೆಂದರೆ ನಾನು ಕೂಡ ಒಂದು 3 ವರ್ಷ ಇದ್ದೆ ಅಧ್ಯಕ್ಷರಾಗಿ, ಆದರೆ ಈಗ ನಮಗೆ ಅಲ್ಲಿ ಹೋಗಿ ಅವರಿಗೆ ವಿಚಾರ ತಿಳಿಸ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಮಿತ್ರ ಸ್ಟ್ಯಾನಿ ಇದ್ದ, ಈಗ ಹೋಗಿಬಿಟ್ರು. ಬಹುಶಃ ನೀವು ಇದು ಸೇರಿ ಯಾಕಾಗಿ ಇದನ್ನು ಮಾಡಿದ್ದಾರೆ, ಇದಕ್ಕೆ ಇನ್ನೂ ಟ್ರೈನಿಂಗ್. ನಿನ್ನೆ ನಾನು ಸೆನ್ಸಸ್ ಮಾಡುವ ಟೀಚರ್ಸನ್ನು ಕಾಂಟ್ಯಾಕ್ಟ್ ಮಾಡಿದರೆ, ಇಲ್ಲ ನಮಗೆ ಇನ್ನೂ ಟ್ರೈನಿಂಗ್ ಶುರು ಆಗಲಿಲ್ಲ, 19ನೇ ತಾರೀಕಿಗೆ ಶುರು ಆಗ್ಬೋದು ಟ್ರೈನಿಂಗ್, 22ರಿಂದ ಸೆನ್ಸಸ್ ಸ್ಟಾರ್ಟ್ ಆಗ್ತದೆ. ಈ ಸೆನ್ಸಸ್ನಲ್ಲಿ ನಾನು ಏನು ನೋಡಿದ್ದೆ ಅಂದರೆ, ರಿಲಿಜಿಯನ್ ಅಂತ ಇದೆ, ನಾನು ಕ್ರಿಶ್ಚಿಯನ್ ಅಂತ ಬರೆದರೆ ಸೆಕೆಂಡ್ ಅದರ ಕೆಳಗೆದ್ದು ಕಾಲಮ್ ಸಬ್ಕಾಸ್ಟ್ ಯಾವುದಂತ. ಏನನ್ನು ಬರಿಬೇಕು ನಾವು? ಸಬ್ಕಾಸ್ಟ್ ಏನಂತ ಬರಬೇಕು? ಸಬ್ಕಾಸ್ಟ್ ಇಲ್ಲದ್ರೆ ಅದು ಹೇಳ್ತದೆ ಅದಕ್ಕೆ ಎಸ್ಟ್ರಿಕ್ಸ್ ಮಾರ್ಕ್ ಇದೆ, ಅದು ಮುಂದೆ ಹೋಗೋದಿಲ್ಲ. ಸೊ ಏನನ್ನೂ ಬರೀಬೇಕು. ನನ್ನ ಒಬ್ಬ ಮಿತ್ರ ನಿನ್ನೆ ಉಡುಪಿಯಿಂದ ಕಾಲ್ ಮಾಡಿ ಅವ ಹೇಳ್ತಾನೆ, ಅದು ನಾನು ಕ್ರಿಶ್ಚಿಯನ್ ಅಂತ ಬರೆದೆ, ನೆಕ್ಸ್ಟ್ ಕಾಲಮ್ನಲ್ಲಿ ಅದು ಸಬ್ಕಾಸ್ಟ್ ಅಂತ ಇತ್ತು, ನನಗೆ ಏನು ಬರೆಯೋದು ಗೊತ್ತಾಗಲಿಲ್ಲ, ಇದು ಮುಂದೆ ಹೋಗೋದಿಲ್ಲ ಕಂಪ್ಯೂಟರ್. ಮತ್ತು ನಾನು ಹುಡುಕಿ ನಾನು ಚಾರುಡಿ ಕ್ರಿಶ್ಚಿಯನ್ ಅಂತ ಬರೆದೆ ಅಂತ ಹೇಳ್ತಾನೆ. ನಾನು ಹೇಳಿದೆ, ನೀವು ಯಾವಾಗ ಚಾರುಡಿ ಇದ್ದದ್ದು ಕ್ರಿಶ್ಚಿಯನ್ ಆಗೋ ಅದು ಚಾರುಡಿ ಕ್ರಿಶ್ಚಿಯನ್ ಅಂತ ಯಾಕೆ ಬರೆದೆ ಅಂತ ಹೇಳಿದರೆ, ಅದು ಮುಂದೆ ಹೋಗೋದಿಲ್ಲ, ಕಂಪ್ಯೂಟರ್ ಮುಂದೆ ಹೋಗೋದಿಲ್ಲ. ಇದಕ್ಕೇನಾದರೂ ಅರ್ಥ ಇದೆಯಾ? ಸೊ ಈಗಿನ ಸಮಸ್ಯೆ, ನಾವು ಮದ ತೆರೆಸಿದ ವಿಚಾರ ವೇದಿಕೆ ಮುಖಾಂತರ ಏನು ಪ್ರೀತಿ ಹರಡಲಿ, ಎಲ್ಲೆಡೆ ಸೌಹಾರ್ದತೆ ಬರಲಿ, ನಮ್ಮಲ್ಲಿ ಸಾಮರಸ್ಯದಲ್ಲಿ ನಾವು ಬಾಳು ಅಂತ ಹೇಳಿದರೆ, ಈ ಸರ್ಕಾರ ಬೇರೆನೇ ಒಂದು ದಾರಿ ನಮ್ಮನ್ನು ಪುನಃ ವಿಂಗಡಿಸಿ ಚಿಂದಿ ಮಾಡಿ ನಮ್ಮ ವಿರುದ್ಧ ನಾವೇ ಹೊರಡುವ ಹಾಗೆ, ಜಗಳ ಮಾಡುವ ಹಾಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇನ್ನು ಮುಂದೆ ಇಲ್ಲಿ ನಾವು ಕೂತ್ರೆ ಸಭಾಂಗಣದಲ್ಲಿ ಮುಸ್ಲಿಮರು ಕೂತ್ರೆ, ಒಂದು ಮುಸ್ಲಿಂ ಇನ್ನೊಂದು ಮುಸ್ಲಿಮ್ಗೆ ಕೇಳ್ಬೋದು, ನಾನು ಬ್ಯಾರಿ ಮುಸ್ಲಿಂ ನೀನು, ಇಲ್ಲ ಕ್ರಿಶ್ಚಿಯನ್ ನಾವು ಕೇಳ್ಬೋದು, ನಾನು ಬ್ರಾಹ್ಮಣ ಕ್ರಿಶ್ಚಿಯನ್ ನೀನು ಚಾರೋಡಿಯಾ, ನೀನು ಬಿಲ್ಲವನ. ಅರ್ಥ ಇದೆ ಇದಕ್ಕೆ? ನೀನು ದಲಿತ ಕ್ರಿಸ್ತನ ಅಂದರೆ ನಮ್ಮ ಒಳಗೆ ನಾವು ಇನ್ನು ಕ್ರಿಶ್ಚಿಯನ್ ಅಂತ ಒಟ್ಟಿಗೆ ಕೂತ್ಕೊಳ್ಳಿಕ್ಕಿಲ್ಲ, ಬರೀ ಅವನಿಗೆ ಕೇಳೋದು ನೀನು ಯಾವ ಉಪಜಾತಿ ಯಾವುದು ನಿಂದ. ಸೊ ಇಂಥದ್ದೆಲ್ಲ ಷಡ್ಯಂತ್ರ ನಡೆಯುವಾಗ ಬಹುಶಃ ಮದರ್ ತೆರೆಸಾ ವಿಚಾರ ವೇದಿಕೆ ಬಹಳ ಒಂದು ಸೂಕ್ತ ವೇದಿಕೆ ನಮ್ಮ ಕರಾವಳಿ ಜಿಲ್ಲೆಗೆ. ಜನರನ್ನು ಒಟ್ಟುಗೂಡಿಸಲಿಕ್ಕೆ, ಸೌಹಾರ್ದತೆ ಮೆರೀಲಿಕ್ಕೆ, ಸಹಬಾಳ್ವೆಯಲ್ಲಿ ಬಾಳಲಿಕ್ಕೆ ಇದು ಒಂದು ವೇದಿಕೆ ಆಗಿದೆ. ತಮ್ಮ ಎಲ್ಲ ಸಹಕಾರ ನಮಗೆ ಇದಕ್ಕೆ ಬೇಕು. ಈ ವೇದಿಕೆಯನ್ನು ಇನ್ನು ಮುಂದೆ ಎತ್ತರಕ್ಕೆ ನಾವು ಕೊಂಡೋಗಬೇಕು. ಇದರ ಏನು ಉದ್ದೇಶ ಇದೆ, ಈ ನಮ್ಮ ಜಿಲ್ಲೆ ಅಭಯ ಜಿಲ್ಲೆಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಈ ಸೌಹಾರ್ದತೆಯನ್ನೇ ಕಾಣುವ ಏನು ಕನಸು ನಾವು ಕಂಡಿದ್ದೇವೆ, ಈ ಕನಸನ್ನು ನಿಮ್ಮೊಟ್ಟಿಗೆ ಹಂಚಲಿಕ್ಕೆ ಇಂಥ ಕಾರ್ಯಕ್ರಮಗಳು ನಾವು ಮಾಡ್ತಾ ಇರ್ತೇವೆ. ವರ್ಷಕ್ಕೆ 5-6 ಕಾರ್ಯಕ್ರಮ ಮಾಡ್ತೇವೆ. ನೀವೆಲ್ಲರೂ ಭಾಗಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಕನಸು ನೆನಸು ಮಾಡಲಿಕ್ಕೆ ಮತ್ತು ನಿಮಗೆ ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದು ಒಳ್ಳೆಯ ಜೀವನ ಮುಂದಿನ ನಿಮ್ಮ ಜೀವನದಲ್ಲಿ ಸಿಗಲಿ ಅಂತ ನಾವು ಆಶಿಸ್ತೇವೆ. ಇಷ್ಟು ಹೇಳಿ ಇವತ್ತು ಸ್ವಲ್ಪ ಕಾರ್ಯಕ್ರಮ ಉದ್ದಾಗಿದೆ, ಹೆಚ್ಚಿನ ಜನ ಇಲ್ಲಿಲ್ಲ. ನಿಮ್ಮೆಲ್ಲರಿಗೂ ಇಲ್ಲಿ ನೆರೆದು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಗಣ್ಯರು ಇಷ್ಟು ಹೊತ್ತು ಕೂತಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ಯಶಸ್ಸಿಗೆ ನೀವು ಕೂಡ ಪಾಲಾಗಿದ್ದೀರಿ. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು.